ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆ 2ನೇ ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕ್ ಹೆಸರು ಬಂದ್ಬಿಟ್ಟು ಮುಟ್ಟಿದರೆ ಮುನಿ ಅಂತೇಳಿ. ಈ ಟಾಸ್ಕ್ ಯಾವ ರೀತಿ ಇರುತ್ತೆ, ಈ ಟಾಸ್ಕ್ ಅಲ್ಲಿ ವಿಶೇಷವಾಗಿ ಸಂಗೀತ ಮತ್ತು ಪ್ರತಾಪ್ ಅವರು ವಾರ್ ಆಗುತ್ತೆ, ಅಂದ್ರೆ ಜಗಳ ಆಡ್ತಾರೆ ಸೌಂದರ್ಯಗೆ. ಈ ಟಾಸ್ಕ್ ಇಂದ ಸಂಗೀತ ಮತ್ತು ಪ್ರತಾಪ್ ಅವರು ಮುನಿಸ್ಕೊಂಡ್ರ, ಅಕ್ಕ ತಮ್ಮ ಮತ್ತೆ ಜಗಳ ಆಡ್ರ ಅಂತ ಖಂಡಿತ ಅವ್ರು ಹೇಳ್ಬೋದು. ವಿಶೇಷವಾಗಿ ಈ ಟಾಸ್ಕ್ ಬಗ್ಗೆ ಹೇಳ್ತೀನಿ, ಯಾರು ಗೆದ್ರು, ಈ ಟಾಸ್ಕ್ ಯಾವ ರೀತಿ ಇತ್ತ ಅಂತ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಈ ಟಾಸ್ಕ್ ಬಂದ್ಬಿಟ್ಟು ನಾವು ಕುಂಟೆಬಿಲ್ಲೆ ಆಡ್ತೀವಿ ನೋಡಿ, ಸೇಮ್ ಅದೇ ರೀತಿನೇ. ಅಂದ್ರೆ ಇದು ಕುಂಟೆಬಿಲ್ಲೆ ತರ ಅಲ್ಲ, ಒಂದು ಆ ಬೆಡ್ ಮೇಲೆ ರೌಂಡ್ ಶೇಪ್ ಇರೋ ಪ್ಲೇಟ್ ಇರ್ತವೆ. ಆ ಪ್ಲೇಟ್ ಹಾಕ ಅಂತ ಆ ಪ್ಲೇಟ್ ಮೇಲೆ ಕಾಲಿಡ್ಬೇಕು. ಹೊರಗಡೆ ಇಟ್ರೆ ಪೋಲ್ ಆಗುತ್ತೆ, ಔಟ್ ಆಗ್ತಾರೆ. ಮೊದಲೇದಾಗಿ 5 ಜನ ಹಿಂದೆ ಇರ್ತಾರೆ, ಒಬ್ರು ಮುಂದೆ ಇರ್ತಾರೆ. ಆ ಮುಂದೆ ಇರೋ ವ್ಯಕ್ತಿ ಪ್ಲೇಟ್ ಹಾಕ್ತಾನೆ ಇರಬೇಕು. ಆ ಪ್ಲೇಟ್ ಮೇಲೆ ಹಿಂದೆ ಇರೋ ವ್ಯಕ್ತಿ ಆ ಪ್ಲೇಟ್ ಮೇಲೆ ಕಾಲಿಡ್ತಾ ಬರ್ಬೇಕು. ಯಾವಾಗಾದ್ರೆ ಆ ಡೆಸ್ಕ್ ಮೇಲೆ ಕಾಲಿಡ್ತಾರೋ ಅವಾಗ ಪೋಲ್ ಆಗುತ್ತೆ. ಕೇವಲ ರೌಂಡ್ ಶೇಪ್ ಇರುವ ಪ್ಲೇಟ್ ಮೇಲೆ ಮಾತ್ರನೇ ಕಾಲಿಡ್ಬೇಕು ಅಂತ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್. ಟಾಸ್ಕ್ ಹೆಸರೇ ಮುಟ್ಟಿದರೆ ಮುನಿ ಅಂತೇಳಿ. ಈ ಟಾಸ್ಕ್ ಅಲ್ಲಿ ಆಕ್ಚುಲಿ ಪ್ರತಾಪ್ ಅವರು ಪ್ಲೇಟ್ ಹಾಕ್ತಾ ಇರ್ತಾರೆ. ಆ ಪ್ಲೇಟ್ ಮೇಲೆ ಕಾರ್ತಿಕ್ ಅವರು ಬರ್ತಾ ಇರ್ತಾರೆ. ಆದ ಕಾರಣ ಆ ಟೈಮ್ ಅಲ್ಲಿ ಸಂಗೀತ ಅವರು ಗೊತ್ತಲ್ಲ ಯಾವ ರೀತಿ ಆದಂತ ಪ್ರತಾಪ್ ಹಾಗಾಕು, ಹೀಗೆ ಹಾಕು, ಹಾಗಾಕ್ಬೇಡ, ಹೀಗಾಕ್ಬೇಡ ಅಂತೆಲ್ಲ ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ. ಬಟ್ ಪ್ರತಾಪ್ ಅವ್ರು ಮಾತ್ರ ಸಂಗೀತ ಅವ್ರಿಗೆ ವಾರ್ ಮಾಡ್ತಾರೆ. ನೀವು ಆತರ ಹೇಳಕ್ ಹೋಗ್ಬೇಡಿ, ನಾನು ಆಡ್ತಾ ಇದ್ದೀನಿ, ಪದೇ ಪದೇ ಆ ರೀತಿ ಹೇಳ್ಬೇಡಿ, ನನಗೆ ಇಷ್ಟ ಆಗಲ್ಲ ಅಂತ ಪ್ರತಾಪ್ ಅವರು ಸಂಗೀತ ಅವ್ರಿಗೆ ಹೇಳ್ತಾರೆ. ಅವಾಗ ಇಬ್ಬರಿಗೆ ವಾಕ್ ಶುರು ಆಗುತ್ತೆ, ವಾರ್ ಆಗುತ್ತೆ ಅಂತ ಹೇಳ್ಬೋದು. ಹೇಳದ್ನಲ್ಲ, ಒಂದು ಡೆಸ್ಕ್ ಇರುತ್ತೆ, ಆ ಡೆಸ್ಕ್ ಮೇಲೆ ಒಂದು ಪ್ಲೇಟ್ ಹಾಕ್ತಾ ಇರ್ತಾರೆ. ಆ ಪ್ಲೇಟ್ ಮೇಲೆ ಒಬ್ಬ ಕಾಲಿಡ್ತಾ ಬರ್ಬೇಕು. ಆ ಪ್ಲೇಟ್ ಬಿಟ್ಟು ಕೆಳಗಿಟ್ರೆ ಔಟ್ ಆಗ್ತಾರೆ, ಪೋಲ್ ಆಗ್ತಾರೆ. ಈ ವಿಷಯದಲ್ಲಿ ಸಂಗೀತ ಆಟಿಟ್ಯೂಡ್ ಗೊತ್ತೇ ಇರುತ್ತೆ, ಸಜೆಸ್ಟ್ ಕೊಡ್ತಾನೆ ಇರ್ತಾರೆ. ಆ ಮಾತಿಗೆ ಪ್ರತಾಪ್ ಕೂಡ ಸಜೆಷನ್ ತಗೊಳಕ್ ಇಷ್ಟ ಇರಲ್ಲ. ಪ್ರತಿ ಒಂದ್ಸಲನು ನನಗೆ ಹೇಳಕ್ ಬರಬೇಡಿ, ನಾನು ಹೇಳಿದ್ರು ಕೇಳೋದೇ ಇಲ್ಲ, ನನ್ಗೆ ಗೊತ್ತಿದೆ ಹೇಗ್ ಆಡ್ಬೇಕು, ಹೇಗ್ ಆಡ್ಬಾರ್ದು ಅಂತ. ಇನ್ನೊಂದ್ಸಲ ನಂಗೆ ಹೇಳಕ್ಕೆ ಬರಬೇಡಿ ಅಂತೇಳಿ ಪ್ರತಾಪ್ ಅವ್ರಿಗೆ ಸಂಗೀತ ವಾರ್ ಮಾಡ್ತಾರೆ. ಮತ್ತೆ ಈ ಟಾಸ್ಕ್ ಅಲ್ಲಿ ಈ ರೀತಿ ಇತ್ತು. ಈ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಮಾತ್ರ ಕೇವಲ 3 ಜನ ಆಗಿ ಟೀಮ್ ಮಾಡಿ ಆಡ್ಬೋದು. ಈ ಟಾಸ್ಕ್ ಅಲ್ಲಿ ಗೆದ್ದಿತ್ತು. ಇನ್ನು ಅಲ್ಲೇ ಮ್ಯೂಟ್ ಮಾಡಿದ್ರು, ಎಲ್ಲೋ ಖುಷಿಯಾಗಿತ್ತು ಸಂಗೀತ ಟೀಮ್ ಅಂತ ಹೇಳ್ಬೋದು. ಮತ್ತೆ ಅಪ್ಡೇಟ್ ಕೊಡ್ತೀನಿ ಈ ಟಾಸ್ಕ್ ಯಾರು ಗೆದ್ರಿ ಅಂತ ಹೇಳಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.